ಅಶ್ಲೀಲ ವಿಡಿಯೋವನ್ನ ಪ್ರಮೋಟ್ ಮಾಡ್ತೀರಾ? ಹೀಗೆ ಮಾಡಿದ್ರೆ ಜೈಲು ಸೇರ್ಬೇಕಾಗತ್ತೆ, ಹುಷಾರ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 28 ಖಾತೆಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಅಶ್ಲೀಲ ವಿಡಿಯೋ ಪ್ರಮೋಟ್ ಮಾಡಿದ್ರೆ ಇನ್ನು ಮುಂದೆ ಜೈಲು ಸೇರೋದು ಗ್ಯಾರಂಟಿ. ಹೀಗೆ ಮಾಡಿದ್ರೆ ನೀವು ಜೈಲೇ ಸೇರ್ಬೇಕಾಗತ್ತೆ, ಹುಷಾರ್. ಅದೇ ಕಾರಣಕ್ಕಾಗಿ ಈಗ ಬರೋಬ್ಬರಿ 28 ಖಾತೆಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಇನ್ಸ್ಟಾ, ಎಫ್ಬಿ, ಯೂಟ್ಯೂಬ್ಗಳಲ್ಲಿ ಲಿಂಕ್, ವಿಡಿಯೋ ಬೇಕಿದ್ರೆ ಕಮೆಂಟ್ ಹಾಕಿ ಅನ್ನೋರಿಗೆ ಇನ್ಮುಂದೆ ಕಾದಿದೆ ಶಾಕ್. ಕಮೆಂಟ್, ಡೈರೆಕ್ಟ್ ಮೆಸೇಜ್ ಮಾಡಿ ಅಂದವರಿಗೆ ಶಾಕ್. ಕಾರಣ, ಅಶ್ಲೀಲ ವಿಡಿಯೋ ಪೋಸ್ಟ್ ಮಾಡುವಂತಹ ಆರೋಪಿಗಳು 19 ನಿಮಿಷ, 40 ನಿಮಿಷ, 55 ನಿಮಿಷದ ವಿಡಿಯೋ, ಈ ರೀತಿಯಾಗಿ ನಿಮಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ, ಡೈರೆಕ್ಟ್ ಮೆಸೇಜ್ ಮಾಡಿ ಅಂತ ಹೇಳಿ ಪೋಸ್ಟ್ ಹಾಕ್ತಾ ಇದ್ರಲ್ಲ, ಅಂತಹ ಪೋಸ್ಟ್ ಅನ್ನ ಹಾಕುವವರಿಗೆ ಇನ್ಮುಂದೆ ಕಾದಿದೆ ಮಾರಿ ಹಬ್ಬ. ಈ ಲಿಂಕ್ ಅಪ್ಲೋಡ್ ಮಾಡ್ತಾ ಇದ್ದಂತಹ ಆರೋಪಿಗಳು ಈ ಬಗ್ಗೆ ಬೆಂಗಳೂರಿನ ಸೆಂಟ್ರಲ್ ಠಾಣೆಗೆ ದೂರು ಕೂಡ ದಾಖಲಾಗಿದೆ. ಖಾಸಗಿ ದೂರಿನ ಆಧಾರದ ಮೇಲೆ ಎಫ್ಐಆರ್ ಅನ್ನ ದಾಖಲಿಸಿಕೊಳ್ಳಲಾಗಿದೆ. ಸೋಷಿಯಲ್ ಮೀಡಿಯಾವನ್ನ ಎಲ್ಲರೂ ನೋಡ್ತಾರೆ, ಅದರಲ್ಲೂ ಕೂಡ ಚಿಕ್ಕ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಕೂಡ ಎಲ್ಲರೂ ಕೂಡ ಇದೀಗ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡ್ತಾರೆ. ಅಪ್ರಾಪ್ತರು ಈ ವೆಬ್ಸೈಟ್ಗಳಿಗೆ ಅಟ್ರಾಕ್ಟ್ ಆಗುವಂತಹ ಸಾಧ್ಯತೆ ಬಹಳ ಜಾಸ್ತಿ ಇರುತ್ತೆ. ಹಾಗಾಗಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಠಾಣೆಗೆ ಖಾಸಗಿ ದೂರನ್ನ ನೀಡಲಾಗಿತ್ತು. ಈ ಹಿನ್ನೆಲೆಯಲ್ಲಿ ಪೋಸ್ಟ್ ಮಾಡೋರ ವಿರುದ್ಧ ಕ್ರಮವನ್ನ ವಹಿಸಬೇಕು, ಕ್ರಮ ಕೈಗೊಳ್ಳಿ ಅನ್ನುವಂತಹ ಆಗ್ರಹವನ್ನ ಕೂಡ ಈ ಒಂದು ದೂರುದಾರರು ಕೊಟ್ಟಿದ್ರು. ಇಂತಹ ಸಂದರ್ಭದಲ್ಲಿ ಇವೆಲ್ಲದರ ಬಗ್ಗೆ ಪರಿಶೀಲನೆ ಮಾಡಿದಂತಹ ಪೊಲೀಸರು 28 ಖಾತೆಗಳ ಮೇಲೆ ಇದೀಗ ಎಫ್ಐಆರ್ ದಾಖಲಿಸಿ ತನಿಖೆಯನ್ನ ಮಾಡಿದ್ದಾರೆ. ಸೆಂಟ್ರಲ್ ಕ್ರೈಮ್ ಪೊಲೀಸರಿಂದ ತನಿಖೆ ಚುರುಕಾಗಿದೆ. ಯಾರ್ಯಾರು ಈ ರೀತಿಯಾಗಿ ಅಕೌಂಟ್ಗಳಲ್ಲಿ ಪೋಸ್ಟ್ ಮಾಡಿ, ಕಮೆಂಟ್ಗಳನ್ನ ಮಾಡಿ ಅಂತ ಹೇಳಿ ನಿಮಗೆ ವಿಡಿಯೋಗಳ ಲಿಂಕ್ ಬೇಕಾದ್ರೆ ನಮಗೆ ಕಮೆಂಟ್ ಮಾಡಿ ಅಂತ ಹೇಳ್ತಿದ್ರಲ್ಲ, ಅಂತಹ 28 ಖಾತೆಗಳ ಮೇಲೆ ಇದೀಗ ಎಫ್ಐಆರ್ ದಾಖಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್ ವಾಗಟ, ಅಶ್ಲೀಲ ವಿಡಿಯೋಗಳು ಬೇಕಿದ್ರೆ ನಮಗೆ ಮೆಸೇಜ್ ಮಾಡಿ ಅಥವಾ ಡೈರೆಕ್ಟ್ ಮೆಸೇಜ್ ಮಾಡಿ, ಪೋಸ್ಟ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದವರಿಗೆ ಯಾವ ರೀತಿಯಾಗಿ ಪೊಲೀಸರು ಬಿಸಿ ಮುಟ್ಟಿಸಿದ್ದಾರೆ? ಇನ್ನು ಮುಂದೆ ಇಂತಹ ಒಂದು ಕೆಲಸವನ್ನ ಮಾಡುವವರು ಯಾವ ರೀತಿಯಾಗಿ ಜಾಗೃತೆಯನ್ನು ವಹಿಸಬೇಕಾಗುತ್ತೆ? ಲಲಿತಾ ಜನ್, ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಲೈಕ್ಸ್ ಮತ್ತೆ ಫಾಲೋವರ್ಸ್ಗೋಸ್ಕರ ಈ ತರ ಪ್ರಮೋಟ್ ಮಾಡುವಂಥದ್ದು ಜಾಸ್ತಿ ಆಗಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಇತ್ತೀಚಿನ ದಿನಗಳಲ್ಲಿ ಅಶ್ಲೀಲ ವಿಡಿಯೋಗಳ ಒಂದು ಪ್ರಮೋಟ್ ಮಾಡುವಂತ ಒಂದು ಸಂಬಂಧಪಟ್ಟಂತೆ ಲೈಕ್ಸ್ ಮಾಡಿ ಮತ್ತೆ ಫಾಲೋ ಮಾಡಿ ನಿಮಗೆಲ್ಲ ಕೂಡ ವಿಡಿಯೋಗಳನ್ನ ಕಳಿಸ್ತೇವೆ, ಮತ್ತೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಮತ್ತೆ DM ಮಾಡಿ ಅಂತೇಳಿ, ಮತ್ತೆ ಲೈಕ್ಸ್ ಮಾಡಿ ಅಂತೇಳಿ ಈ ತರ ಒಂದು ಪ್ರಮೋಟ್ ಮಾಡುವಂತ ರೀತಿಯಲ್ಲಿ ಕೆಲವರು ತಮ್ಮ ಆ ಒಂದು ಐಡಿಗಳನ್ನ, ತಮ್ಮ ಫಾಲೋವರ್ಸ್ ಅನ್ನ ಹೆಚ್ಚು ಮಾಡ್ಕೊಳ್ಳೋಕೋಸ್ಕರ ಈ ರೀತಿಯಾದಂತಹ ದಾರಿಗಳನ್ನ ಇಡ್ತಾ ಇದ್ದಾರೆ. ಅಂತ ಒಂದು ಬಿಸಿ ಮುಟ್ಟಿಸುವಂತ ಕೆಲಸಕ್ಕೆ ಈಗ ಬೆಂಗಳೂರು ಅಂದ್ರೆ ಕೇಂದ್ರ ವಿಭಾಗದ ಪೊಲೀಸರು ಕೂಡ ಮುಂದಾಗಿರುವಂತದ್ದು. ಯಾಕಂದ್ರೆ ಇತ್ತೀಚೆಗೆ ವಿಡಿಯೋ ಬೇಕಿದ್ರೆ ಮತ್ತೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇದೆ. ಆ ವಿಡಿಯೋಗಳಿಗೆ ಸಂಬಂಧಪಟ್ಟಂತೆ ಅಂದ್ರೆ ವಿಡಿಯೋ ಕೆಲ ಕ್ಲಿಪ್ಸ್ ಅನ್ನ, ಕೆಲವು ಸ್ಕ್ರೀನ್ ಶಾಟ್ಸ್ ಗಳನ್ನ ತಮಗೆ ಪೋಸ್ಟ್ ಹಾಕೊಂಡು ಅಲ್ಲಿ ಕೂಡ ವಿಡಿಯೋಗಳನ್ನ ಮಾಡುವಂತದ್ದು. ಇಷ್ಟು ನಿಮಿಷಗಳ ಕಾಲ ಒಂದು ವಿಡಿಯೋ ಇದೆ, ಅದನ್ನ ನಿಮಗೆ ಕಳಿಸ್ಕೊಡ್ತೀವಿ ಅಂತೇಳಿ ಈ ತರ ಕಾಮೆಂಟ್ ಮಾಡಿ, ಇಲ್ಲ ಡೈರೆಕ್ಟ್ ಆಗಿ ಮೆಸೇಜ್ ಮಾಡಿ ಅಂತೇಳಿ ಕೆಲವೊಂದು ಲಿಂಕ್ ಬಯೋ ಇದೆ, ಆ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ನಿಮ್ಗೆಲ್ಲವೂ ಕೂಡ ವಿಡಿಯೋ ಸಿಗುತ್ತೆ ಅನ್ನೋ ರೀತಿಯಲ್ಲಿ ಅವರು ಕಾಮೆಂಟ್ ಮಾಡ್ತಾ ಇದ್ರು. ಈಗ ಸಂಬಂಧಪಟ್ಟಂತೆ ಖಾಸಗಿ ಒಂದು ದೂರನ್ನ ದಾಖಲೆ ಮಾಡಿಕೊಂಡಂತಹ ಪೊಲೀಸರು ಈಗ ಸುಮಾರು 28 ಖಾತೆಗಳ ಮೇಲೆ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಏಕೆಂದ್ರೆ ಈಗ ಈ ಒಂದು ರೀತಿಯಾಗಿ ಸೋಷಿಯಲ್ ಮೀಡಿಯಾಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿ ಪ್ರಮೋಟ್ ಮಾಡೋ ರೀತಿಗೆ ಮುಂದಾದ್ರೆ ಇದು ಮಕ್ಕಳ ಮೇಲೆ ಪರಿಣಾಮಗಳನ್ನ ಬೀರುತ್ತೆ. ಯಾಕಂದ್ರೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಕೂಡ, ಎಲ್ಲ ವಯೋಮಾನದವರು ಕೂಡ ಅದನ್ನ ನೋಡ್ತಾರೆ. ಡೈರೆಕ್ಟ್ ಆಗಿ ಇವರು ಅದರ ಲಿಂಕ್ ಅನ್ನ ಓಪನ್ ಮಾಡಿದ್ರೆ ಅದು ಅಶ್ಲೀಲ ವೆಬ್ಸೈಟ್ಗಳು ಕೂಡ ಅದು ಲಿಂಕ್ ಆಗುತ್ತೆ. ಗೊತ್ತಾಗದೆ ಮಕ್ಕಳು ಅದಕ್ಕೆ ಅಟ್ರಾಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಈ ನಿಟ್ಟಿನಲ್ಲಿ ಅವರ ಮೇಲೆ ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಆ ಒಂದು ವೆಬ್ಸೈಟ್ಗಳ, ಸುದೀರ್ಘವಾದ ವೆಬ್ಸೈಟ್ಗಳೆಲ್ಲ ಒಂದು ಐಡಿಗಳ ಮೂಲಕವಾಗಿ ಒಂದು ಎಫ್ಐಆರ್ ದಾಖಲು ಮಾಡಲಾಗಿತ್ತು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಎಲ್ಲ ಬ್ಲಾಕ್ ಐಡಿಗಳನ್ನೆಲ್ಲ ಬ್ಲಾಕ್ ಮಾಡ್ತಾ ಇದ್ದಾರೆ. ಯಾರ್ಯಾರು ಈ ತರ ಪ್ರಮೋಟ್ ಮಾಡಿದ್ರು ಅವರಿಗೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡೋಕೆ ಕೂಡ ಪೊಲೀಸರಿಗೆ ಮುಂದಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್.